ಹಾಯ್ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಸುಬ್ಬಿನ ಫಸ್ಟ್ ಸರ್ವಿಸ್ ಐತಿ. ಸೊ ಫಸ್ಟ್ ಸರ್ವಿಸಿಗೆ ತೊಗೊಂಡು ಹೊಂಟೀನಿ. ನೋಡತ್ತಿರ್ಬೇಕು 296 ಕಿಲೋಮೀಟ್ರ್ ಆಗೈತಿ. ಆ್ಯಕ್ಚುಲಿ ಏನೈತಪ್ಪ ಅಂತಂದ್ರೆ 45 ಡೇಸ್, ಇಲ್ಲಪ್ಪ ಅಂತಂದ್ರೆ 500 ಕಿಲೋಮೀಟ್ರ್, ಯಾವುದು ವಿಚವರ್ ಈಸ್ ಅರ್ಲಿ ಅದು ಸರ್ವಿಸ್ ಮಾಡಿಸ್ಬೇಕು. 45 ಡೇಸ್ ಒಳಗೆ ನಂಗೆ ಇವನ್ 300 ಕಿಲೋಮೀಟ್ರ್ ಓಡ್ಸೋಕ್ಕಾಗಿಲ್ಲ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಬ್ಯುಸಿ ಇದ್ದೆ, ಮಳಿನೂ ಇತ್ತಿಲ್ಲ, ಎಲ್ಲಿ ಹೊರಗೆ ಹೋಗೋಕ್ಕಾಗಿಲ್ಲ. 45 ಡೇಸ್ ಆಯ್ತು. ಇವತ್ತು ಲಾಸ್ಟ್ 10 ಡ್ಯೂ ಇದೆ. ಇವತ್ತೊಂದು ದಿವಸ ಆದ್ರೆ ಮತ್ತು ನೆಕ್ಸ್ಟ್ ಸರ್ವಿಸ್ ಇದಾಗಂಗಿಲ್ಲ. ಅದ್ರ ಸಂಬಂಧ ಫಸ್ಟ್ ಸರ್ವಿಸ್ ಮಾಡಿಸ್ಬಿಡುವ ಅಂತೇಳಿ ಹೊಂಟಿದ್ದೀನಿ. ನಾನು ಫಸ್ಟ್ ಸರ್ವಿಸ್ ಎಷ್ಟು ಕಾಸ್ಟ್ ಆಗುತ್ತಾ ಏನಂತ ನಾನು ನಿಮ್ಗೆ ಸರ್ವಿಸ್ ಕಂಪ್ಲೀಟ್ ಆದಮೇಲೆ ಹೇಳ್ತೀನಿ. ಆ್ಯಂಡ್ ಕಂಪ್ಲೇಂಟ್ಸ್ ನಿಮ್ಗೆ ಆಲ್ರೆಡಿ ಫಸ್ಟ್ ವೀಡಿಯೋದಾಗ ನೋಡಿದ್ದೀರಿ. ಇದಕ್ಕಿಂತ ಫಸ್ಟ್ ಒಂದು ಕಂಪ್ಲೇಂಟ್ ಏನಾಯ್ತು ಅಂತ ಮೇಜರ್ ಕಂಪ್ಲೇಂಟ್ ಇತ್ತು. ಯಾವುದಪ್ಪ ಅಂತಂದ್ರೆ ಚೆಕ್ ಎಂಜಿನ್ ಬರತ್ತಿತ್ತು ಸಿಗ್ನಲ್, ಅದರದ್ದು ಸಾರ್ಟ್ ಔಟ್ ಆಗಲಿಲ್ಲ. ಅದಾದಮೇಲೆ ಮತ್ತೊಂದು ಸಲ ಬಂತು. ಏನೋ ನಮ್ಮ ಫ್ರೆಂಡ್ ಒಬ್ಬ ಟೆಕ್ನಿಕ್ ಹೇಳಿದ, ಆ ಟೆಕ್ನಿಕ್ ಮಾಡಿದ್ದೀನಿ. ಸ್ಟಿಲ್ ನಾವು ಯಾವುದು ಚೆಕ್ ಎಂಜಿನ್ ಆಪ್ಷನ್ ಬಂದಿಲ್ಲ. ನಾನು ಸಂಜೀವ್ ಅವ್ರಿಗೂ ಮಾತಾಡಿದ್ದೆ. ಇಲ್ಲ ಬ್ರದರ್ ಮತ್ತೆ ಬಂದಿದೆ ಅದು, ಇಲ್ಲ ನಾನು ಗಾಡಿನೇ ಕೊಟ್ಬಿಡ್ತೀನಿ ತೊಗೊಳ್ರಿ, ನಾನು ಸೇಲ್ ಮಾಡಿಬಿಡು ಅಂತ ಮಾಡಿದ್ದೆ. ಇಲ್ಲ ಬ್ರದರ್ ಅದು ಅಂಡರ್ ವಾರಂಟಿ ಐತಿ, ತಲೆ ಕೆಡ್ಸೋಕೆ ಹೋಗ್ಬಿಡ್ರಿ, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದರು. ಬಟ್ ನಮ್ಮ ಫ್ರೆಂಡ್ ಒಬ್ಬ ಅದ್ರದ್ದು ಹೆಂಗೆ ಕ್ಲಿಯರ್ ಮಾಡಬೇಕಂತ ಹೇಳಿದ್ದೆ, ಹಂಗೆ ಕ್ಲಿಯರ್ ಮಾಡಿದ್ದೀನಿ. ಮೇಜರ್ ಪ್ರಾಬ್ಲಮ್ ಏನೇನಲ್ಲ, ಅದು ಇಟ್ಸ್ ನಾಟ್ ಎಂಜಿನ್ ಪ್ರಾಬ್ಲಮ್ಮು ಮತ್ತು ಏನೂ ಅಂಥ ಮೇಜರ್ ಪ್ರಾಬ್ಲಮ್ ಏನಿಲ್ಲ. ಜಸ್ಟ್ ಇಟ್ಸ್ ಒಂದು ಟೆಕ್ನಿಕಲ್ ಗ್ಲಿಚ್ ಅದು ಅವ ಹೇಳಿದ ಪ್ರಕಾರ ನಾನು ಮಾಡಿದ್ದೀನಿ, ಈಗ ಬಂದಿಲ್ಲ. ಬಟ್ ನೋಡೋಣ, ಏನಾದರೂ ಬಂತಪ್ಪ ಅಂತಂದ್ರೆ ಮತ್ತೊಂದು ಸಲ ನಾನು ಶೋರೂಮ್ನ ವಿಸಿಟ್ ಮಾಡ್ತೀನಿ. ಆ್ಯಂಡ್ ಮತ್ತೊಂದು ಏನಪ್ಪ ಅಂತಂದ್ರೆ ನಂಬರ್ ಪ್ಲೇಟ್ ಬಂದಿತ್ತು. ನಂಬರ್ ಪ್ಲೇಟ್ ಮೊನ್ನೆನೇ ಬಂದೈತಿ, ಹಾಕ್ಸೋಕ್ಕಾಗಿದ್ದಿಲ್ಲ, ನನಗೆ ಹೋಗೋಕ್ಕಾಗಿದ್ದಿಲ್ಲ. ಇವತ್ತೇನು ಮಾಡೋಣಪ್ಪ ಅಂತಂದ್ರೆ ಸರ್ವಿಸಿಂಗ್ ಅದೆಲ್ಲ ಮುಗಿಸಿ ನಂಬರ್ ಪ್ಲೇಟ್ ಒಂದು ಹಾಕ್ಸ್ಕೊಂಬರೋಣ ಅಂತ. ನಂಬರ್ ಪ್ಲೇಟ್ ಜೊತೆ ಏನು ಮತ್ತೊಂದು ಹಾಕ್ಸಾತೀನಪ್ಪ ಅಂತಂದ್ರೆ ಹ್ಯಾಂಡ್ ಗ್ರಿಪ್ ಹಾಕ್ಸಾತೀನಿ. ಹ್ಯಾಂಡ್ ಗ್ರಿಪ್ ನೋಡತ್ತಿರ್ಬೇಕು, ಭಾಳ ಸಣ್ಣದವು. ನನಗೆ ಒಂದು ಎಲ್ಲೋ ಮೊನ್ನೆ ಒಂದು ಸಲ ಹೋಗಿದ್ದೆ, ನಾನು ಒಂದು ಅರೌಂಡ್ 70 ಕಿಲೋಮೀಟ್ರ್ ಹೋಗಿದ್ದೆ. ನಾನು 70 ಕಿಲೋಮೀಟ್ರ್ ಹೋಗೋದ್ಲೆ ಏನಾಯ್ತಪ್ಪ ಅಂತಂದ್ರೆ ಕೈಯೆಲ್ಲ ಬ್ಯಾನ್ ಆಗತ್ತು ನನಗೆ. ಅದ್ರ ಸಂಬಂಧ ಒಂದು ಹ್ಯಾಂಡ್ ಗ್ರಿಪ್ ಒಂದು ತೊಗೊಂಡಿದ್ದೀನಿ, ಹೊರಗಡೆನ ತೊಗೊಂಡಿನಿ. ಅದೊಂದಿಷ್ಟು ಹಾಕ್ಸೋನು. ಇಲ್ಲಿಂದ ಲೆಫ್ಟಿಗೆ ಹೋಗ್ಬೇಕು. ಒಂದು ಚಾರ್ಜಿಂಗ್ ಮೊಬೈಲ್ ಮೌಂಟ್ ಐತಿ, ಬಟ್ ಅದನ್ನ ಏನೋ ಫಿಟ್ ಮಾಡಿಲ್ಲ. ಮಳೆ ಒಂದೈತಲ್ಲ, ಸುಮ್ಮನೆ ಯಾಕೆ ಕಿರಿಕಿರಿ ಬಿಡುವ ಅಂತೇಳಿ ಫಿಟ್ ಮಾಡಿಲ್ಲ. ಮತ್ತು ಇದೊಂದು ಏನು ಚೆಕ್ ಇಂಜಿನ್ ಒಂದು ಸ್ಟಾರ್ಟಿಂಗೇ ಬಂದಿತ್ತು, ಏನೋ 100 ಕಿಲೋಮೀಟ್ರ್ ಆಗಿದ್ದಿಲ್ಲ, ಅವಾಗ ಬಂದಿತ್ತಲ್ಲ. ಅದ್ರ ಸಂಬಂಧ ಯಾವುದೂ ವೈರಿಂಗ್ ಏನು ನಾನು ಟಚ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಪ್ಪ ಅಂತಂದ್ರೆ ಲೈಟ್ ಒಂದು ಹಾಕ್ಸ್ಬೇಕಿದೆ, ಅಡಿಷ್ನಲ್ ಲೈಟ್ ಒಂದು ಹಾಕ್ಸ್ಬೇಕಿತ್ತು. ಮತ್ತು ಇದು ಚಾರ್ಜಿಂಗ್ದೊಂದು ಹಾಕೋಬೇಕಿತ್ತು. ನಾನು ಮೊಬೈಲ್ ಮೌಂಟ್ ಪ್ಲಸ್ ಚಾರ್ಜಿಂಗ್ ಒಂದು ಹಾಕೋಬೇಕಿತ್ತು. ಟೆಕ್ನಿಕಲ್ ಅದು ಏನೋ ಚೆಕ್ ಇಂಜಿನ್ ಇದು ಬಂತಲ್ಲ, ಕಿರಿಕಿರಿ ಆಯ್ತಲ್ಲ, ಅದ್ರ ಸಂಬಂಧ ನಾನು ವೈರಿಂಗನ್ನು ಏನೂ ಟಚ್ ಮಾಡ್ಸೋಕ್ಕೆ ಹೋಗಿಲ್ಲ. ನಾವು ಹೊರಗಡೆ ಗಾಡಿ ಎಲ್ಲೂ ಬಿಟ್ಟಿಲ್ಲ. ಸ್ಟಿಲ್ ನಾನು ಏನೋ ಮಾಡಿಸೋದಿದ್ರು ನಾನು ಶೋರೂಮ್ ಒಳಗನ ಮಾಡಿದ್ದೀನಿ. ಶೋರೂಮ್ ಬಿಟ್ಟು ಒಂದು ಕೂಡ ಒಂದು ಸ್ವಲ್ಪ ನಾನು ಹೊರಗಡೆ ಗಾಡಿನ ಲೋಕಲ್ ಗ್ಯಾರೇಜಿಗೆ ಬಿಟ್ಟಿಲ್ಲ ನಾನು. ಸೊ ಇಷ್ಟು ತನಕ ಐತಿ, ನೋಡೋಣ ಅಂತ. ನೆಕ್ಸ್ಟ್ ಕೆಲವೊಂದಿಷ್ಟು ಫ್ರೇಮ್ಸ್ ಅದಾವೆ. ಏನಪ್ಪ ಅಂತಂದ್ರೆ ಗಾರ್ಡ್ಸ್, ಮಾಸ್ಟರ್ ಸಿಲಿಂಡರ್ ಗಾರ್ಡ್ ಆಗ್ಬೋದು, ನೆಕ್ಸ್ಟ್ ಬ್ರೇಕ್ ಆಯಿಲ್ ಗಾರ್ಡ್ ಆಗ್ಬೋದು, ನೆಕ್ಸ್ಟ್ ಗ್ರಿಲ್ ಆಗ್ಬೋದು, ಅಂದರೆ ಫ್ರಂಟ್ ಹೆಡ್ಲೈಟ್ ಗ್ರಿಲ್ ಆಗ್ಬೋದು, ರೇಡಿಯೇಟರ್ ಗ್ರಿಲ್ ಆಗ್ಬೋದು, ಅವೆಲ್ಲ ಅದಾವೆ. ನೋಡೋಣ, ಅವ್ರು ಹಾಕಿ ಕೊಡ್ತೀನಂದ್ರೆ ಓಕೆ, ನೋ ಪ್ರಾಬ್ಲಮ್, ಅಲ್ಲೇ ಹಾಕಿಸ್ತೇನೆ. ಇಲ್ಲಪ್ಪ ಅಂತಂದ್ರೆ ಏನು ಮಾಡ್ತೀನಿ ಅಂದ್ರೆ ನೋಡೋಣ, ನಾವು ಟ್ರೈ ಮಾಡೋಣ ಅಂತ. ಹೆಂಗಿದ್ರು ಯಲಂಕಿ ಎಲ್ಲ ಅದಾವು, ಸೊ ನಾವು ಟ್ರೈ ಮಾಡೋಣ ಅಂತ. ಈ ಫಸ್ಟ್ ಸರ್ವಿಸ್ ಒಳಗೆ ಏನೇನು ಮಾಡ್ತಾರೆ ನನಗೂ ಗೊತ್ತಿಲ್ಲ, ಅಲ್ಲೇ ಹೋಗಿ ಕೇಳೋಣಂತೆ. ಫಸ್ಟ್ ಸರ್ವಿಸ್ ಒಳಗೆ ಏನೇನು ಇರುತ್ತೆ ಅಂತ ಹೇಳಿ. ನನ್ನ ಪ್ರಕಾರ ಆಯಿಲ್ ಚೇಂಜ್ ಒಂದಿರುತ್ತೆ, ಆಯಿಲ್ ಚೇಂಜ್ ಬಿಟ್ರೆ ವಾಟರ್ ವಾಶ್ ಒಂದು ಮಾಡ್ತಾರೆ, ಚೈನ್ಗೆ ಲೂಬ್ ಮಾಡ್ಬೋದು ಬಿಟ್ರೆ. ಮತ್ತು ಮೇಜರ್ ಅಂತ ಏನೂ ಇರೋಂಗಿಲ್ಲ, ಯಾಕಂದ್ರೆ ಇನ್ನೂ ನಂದು ಅರೌಂಡ್ ಒಂದು 300 ಆಗಿಲ್ಲ. ಶೋರೂಮ್ ಹೋಗೋತ್ಲೆ ಒಂದು 300 ಆಗ್ಬೋದು ಅಷ್ಟೇ. ನೆಕ್ಸ್ಟ್ ನನಗೆ ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಚೇಂಜ್ ಮಾಡಿಸ್ಬೇಕಾಗಿದ್ದು, ಈ ನಂಗೆ ಕ್ಲಚ್ ಲಿವರ್ ಏನಾಯ್ತಲ್ಲ, ಸ್ವಲ್ಪ ನಂಗೆ ಮ್ಯಾಲೆ ಅಂತ ಅನ್ಸುತ್ತೆ. ನಂಗೆ ಅದೊಂದು ಸ್ವಲ್ಪ ಡೌನ್ ಮಾಡಿಸ್ಲೇನೋ ಅಂತ ಅನ್ಕೊಳತ್ತೀನಿ. ನೋಡೋಣ, ಅವ್ರನ್ನ ಕೇಳ್ತೀನಿ. ಮಾಡಿದ್ರೆ ಓಕೆ, ಇಲ್ಲಪ್ಪ ಅಂತಂದ್ರೆ ನೋ ಪ್ರಾಬ್ಲಮ್. ಯಾಕೆ ಹಿಂಗೆ ಕ್ಲಚ್ ಹಿಡಿದು ನೋಡತ್ತಿರ್ಬೇಕು, ಹಿಂಗೆ ಹಿಡಿದು ಬಿಡೋದು ಮಾಡ್ತಲ್ಲ. ಈ ಸಿಟಿ ಲಿಮಿಟ್ಸ್ ಒಳಗೆ ಸ್ವಲ್ಪ ನನಗೆ ಯಾಕೋ ಪೇನ್ ಬರತ್ತೈತಿ. ಇದು ಹಿಂಗಿರುತ್ತೆ, ಅಪ್ ಐತೆ. ನನಗೆ ಸ್ವಲ್ಪ ಡೌನ್, ನಂದು ಎಲ್ಲ ನನ್ನ ಬ್ಲ್ಯಾಕ್ ಏಜ್ ಇಲ್ಲ, ನನ್ನ ಸುಂದರಿ ಬೈಕ್, ನನ್ನ ಸುಂದರಿದೆಲ್ಲನೂ ಡೌನ್ ಐತಿ. ಸೊ ನಂಗೆ ಅದು ಭಾರಿ ಕಂಫರ್ಟ್ ಇರ್ತದೆ. ನಂಗೆ ಎಷ್ಟೋ ಲಾಂಗ್ ಹೋದರೂ ನಂಗೆ ಕ್ಲಚ್ ಬ್ರೇಕದೇನೋ ನಂಗೆ ಕಿರಿಕಿರಿ ಅನಿಸಿಲ್ಲ. ಇದು ಯಾಕೆ ನನ್ನ ಕೈ ನುಸಾತಿತ್ತು, ಮತ್ತು ಅದು ಏನು ಗ್ರಿಪ್ ಇರ್ಲಾರ್ದಕ್ಕೆ ಕಾಣಿಸ್ತು, ಏನು ಇದು ಸ್ವಲ್ಪ ಅಪ್ ಇದಕ್ಕೆ ಕಾಣಿಸ್ತಾ ಗೊತ್ತಿಲ್ಲ. ಒಟ್ಟಿನಾಗೆ ಕೆಲವೊಂದಿಷ್ಟು ಕಂಪ್ಲೇಂಟ್ಸ್ ಅಂತ ಏನು ಮೇಜರ್ ಕಂಪ್ಲೇಂಟ್ಸ್ ಏನಿಲ್ಲ, ನಾರ್ಮಲ್ ಕಂಪ್ಲೇಂಟ್ಸ್ ಒಂದಿಷ್ಟು ಹೇಳಿ ಸರ್ವಿಸನ್ನು ಮಾಡಿಸ್ಕೊಂಡು ಬರೋಣ ಅಂತ. ಆಮೇಲೆ ಸೆಕೆಂಡ್ ಸರ್ವಿಸ್ 5,000ಕ್ಕಂತ. 5,000 ಅಂದ್ರೆ
ಆದಷ್ಟು ಈ ಸಲ 5,000 ಜಲ್ದಿ ಕಂಪ್ಲೀಟ್ ಮಾಡ್ಬೇಕು. 5,000 ಇಲ್ಲ ಅಂದ್ರೆ 6 months ಅಂತ ವಿಚವರ್ ಇರಲಿ, ಅಂದರೆ ಯಾವುದು ಜಲ್ದಿ ಆಗುತ್ತೆ ಅದು. ಒಂದು 5,000 ನೀವು ಜಲ್ದಿ ಒಂದು ತಿಂಗಳದಾಗ ಓಡಿಸಿರಂದ್ರೆ ನೀವು ಹೋಗಿ ಗಾಡಿ ಸರ್ವಿಸ್ ಮಾಡಿಸ್ಬೇಕು. ಇಲ್ಲಪ್ಪ 6 ತಿಂಗಳ ಮಟ್ಟ ನೀವು 5,000 ಮಾಡೋಕೆ ಹೋಗಲಿಲ್ಲಪ್ಪ ಅಂತಂದ್ರೆ ನೀವು 6 ತಿಂಗಳಿಗೆ ಸರ್ವಿಸ್ ಮಾಡಿಸ್ಲೇಬೇಕು. ನೋಡೋಣ ಅಂತ. ಮತ್ತು ಫಸ್ಟ್ ಸರ್ವಿಸ್ ಒಳಗೆ ಅವರ ಏನು ಸ್ಪೇರ್ ಹಾಕ್ತಾರಲ್ಲ, ಸ್ಪೇರ್ ಅಥವಾ ಲೂಬ್ರಿಕೆಂಟ್ಸ್ ಏನೋ ಹಾಕ್ತಾರಲ್ಲ, ಅದಕ್ಕಷ್ಟ ಚಾರ್ಜ್, ಲೇಬರ್ ಚಾರ್ಜ್ ಮತ್ತು ಜನರಲ್ ಚಾರ್ಜ್ ಏನು ಇರೋಂಗಿಲ್ಲ. ನೋಡೋಣ ಅಂತ ಎಷ್ಟು ಬಿಲ್ ಮಾಡ್ತಾರೆ ಅಂತೇಳಿ. ನನಗಿದ್ರಾಗ ಬೇಜಾರಾಗಿದ್ದಪ್ಪ ಅಂತಂದ್ರೆ ಮೊನ್ನೆ ಅದೇನು ಚೆಕ್ ಇಂಜಿನ್ ಲೈಟ್ ಬಂತಲ್ಲ, ಅದು ಒಂದೇ ನನಗೆ ಬೇಜಾರಾಗಿದೆ. ಅದು ಬಿಟ್ಟರೆ ನೋ ಕಂಪ್ಲೇಂಟ್ಸ್, ಏನು ಕಂಪ್ಲೇಂಟ್ ಇಲ್ಲ ನನಗೆ. ಮತ್ತು ಇಂಜಿನ್ ಸೌಂಡ್ ಎಲ್ಲ ಸ್ಮೂತ್ ಐತೆ. ಮೊನ್ನೆ ಅರೌಂಡ್ ಒಂದು 80 ಕಿಲೋಮೀಟ್ರ್ ಹೋಗಿ ಬಂದೆ ನಾನು. ಏನು ದೊಡ್ಡದೇ ಅಲ್ಲ, 80 ಕಿಲೋಮೀಟರ್ಸ್ ಹೋಗಿ ಬಂದೀನಿ. ಬಟ್ ನನಗೇನೋ ಅಷ್ಟು ಟಯರ್ಡ್ನೆಸ್ ಆಗಲಿ ಮತ್ತು ಇಂಜಿನ್ದು ಏನಾದರೂ ಸೌಂಡ್ಸ್ ಆಗಲಿ ನನಗೆ ಹಂಗೇನು ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ ನನಗೆ. ಸೊ ನೋಡೋಣ, ನನ್ನ ಲೇಡಿ ಲಕ್ ಇದೇ ಥರ ಮುಂದುವರಿಲಿ. ನನ್ನ ಸುಬ್ಬಿ ಇದೇ ಥರ ಯಾವುದೇ ಕಿರಿಕಿರಿ ಕೊಡಲಾರ್ದಂಗೆ ಪ್ರತಿಯೊಂದು ನನ್ನ ಸವಾರಿ ಒಳಗೆ ಸಾಥ್ ಕೊಡಲಿ ಅಂತ ಅನ್ಕೊತೀನಿ. ಸೊ ನೀವು ಎಲ್ಲ ವಿಶ್ ಮಾಡಿರಿ. ಓಕೆ, ಭಾಳ ಕೊರೆಯೋಕೆ ಹೋಗಂಗಿಲ್ಲ ನಾನು, ಬರೀ ಸರ್ವಿಸ್ ಹ್ಯಾಂಗೆ ಮಾಡ್ತಾರೆ ತೋರಿಸ್ತೀನಿ. ನನಗೆ ಒಳಗೆ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ, ಪರಿಚಯದಾರ ಬಿಡ್ತಾರಂತ ಅನ್ಕೊಂತೀನಿ. ಲೇಟ್ ಆಗೋದಿತ್ತಪ್ಪ ಅಂತಂದ್ರೆ ಗಾಡಿ ಬಿಟ್ಟು ಹೋಗ್ತೀನಿ. ಶೋರೂಮ್ ಬಂತು ಕರೆಕ್ಟ್ 300. ಬಾಸ್, ಆರ್.ಸಿ ಕಾರ್ಡ್ ಬಂದಿದೆ, ನಂಬರ್ ಪ್ಲೇಟ್ ಬಂದಿದೆ, ಏನೂ ಹೇಳೋಂಗಿಲ್ಲ ನೀವು, ಏನೂ ಅಪ್ಡೇಟ್ ಮಾಡೋಂಗಿಲ್ಲ. ಕಾಲ್ ಮಾಡಿದ್ರಿ ನೀವು? ಇಲ್ಲ ಇಲ್ಲ, ಅಟ್ಲೀಸ್ಟ್ ನೀವಾರ ಮಾಡಿರಿ ಮರ, ಹೆಂಗೆ ಮಾಡ್ತೀರಿ? ಆಮೇಲೆ ತೊಗೊಂಡು ತೊಗೊಳ್ರಿ, ಮಲ್ಲಿ ಗಾಡಿ ಸರ್ವಿಸಿಗೆ ಬಿಡು ಅಂತ. ಲಾಸ್ಟ್ ಇವತ್ತು ಡ್ಯೂ 45 ದಿನ ಆಯ್ತು, 500 ಕಿಲೋಮೀಟ್ರ್ ಹೋಗಲಿಲ್ಲ. ಸೈ ಅಂತ ಮಾಡ್ತಿರ್ತಾರೆ. ಮತ್ತೊಂದು ಕೊಡ ಅಂತಾರೆ ಬೇಕಾರೆ. 8490 ರೈಟ್. ಈ ಗಾಡಿ ಎಕ್ಸ್ಚೇಂಜಿಗೆ ತೊಗೊಂತಾರನ ಇದನ್ನು? ಗಾಡಿ ಎಕ್ಸ್ಚೇಂಜ್ ತೊಗೊಂತೀರಿ ನಂದು? ಹಾಂ, ಮತ್ತು ಏನು ಮಾಡೋದು ರೀ? ಮತ್ತೆ ಸೇಮ್ ಪ್ರಾಬ್ಲಮ್ ಬಂದಿರ್ತದೆ ಚೆಕ್ ಇಂಜಿನ್. ಇಲ್ಲ, ಅದು ಮತ್ತೇನೋ ಒಂದು ನಮ್ಮ ಫ್ರೆಂಡ್ ಏನೋ ಒಂದು ಟೆಕ್ನಿಕ್ ಹೇಳಿ ಕೊಟ್ಟಪ್ಪ, ಮಾಡಿದ್ದೀನಿ, ಹೋಗಿದೆ. ಪ್ರೆಸೆಂಟ್ ಮಾತ್ರ ಹೋಗಿದೆ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಮತ್ತು ಸರ್ವಿಸ್ ಫಸ್ಟ್ ಸರ್ವಿಸ್ ಚಂದ್ರಶೇಖರ್ ಪಾಟೀಲ್. ಹಾಂ, ಈ ಫಸ್ಟ್ ಸರ್ವಿಸ್ ಒಳಗೆ ಏನೇನಿರುತ್ತೆ ಬ್ರದರ್? ಈಗ ಆಯಿಲ್ ಚೇಂಜ್ ಅಷ್ಟೇ? ಹಾಂ ಹಾಂ. ಆಯಿಲ್ ಫಿಲ್ಟರ್ ಅದು ಚೇಂಜ್ ಮಾಡ್ತೀರಾ? ಹಾಂ. ನೆಕ್ಸ್ಟ್ ಬ್ರದರ್, ಪ್ರಾಬ್ಲಮ್ ಮೇನಪ್ಪ ಅಂದ್ರೆ ಚೆಕ್ ಇಂಜಿನ್ ವಾಪಸ್ ಬಂದಿತ್ತದು. ಚೆಕ್ ಇಂಜಿನ್ ಒಂದು ಸಲ ಬಂದಿದ್ನಲ್ಲ ನಾನು, ಏನು 100 ಆಗಿದ್ದಿಲ್ಲ, ಚೆಕ್ ಇಂಜಿನ್ ಬರತ್ತಿತ್ತು, ಅದೆಲ್ಲ ಗುದ್ದಾಡ್ ಮಾಡಿದಿರಲ್ಲ, ಸೇಮ್ ಬಂದಿತ್ತದು. ನಮ್ಮ ಫ್ರೆಂಡ್ ಒಬ್ಬ ಬೆಂಗಳೂರು ಅವ್ನು ಹೇಳಿದ, ಏನೋ ಒಂದು ಟೆಕ್ನಿಕ್ ಹೇಳಿದ, ಇದು ಎಕ್ಸಲೇಟ್ರ್ ಹಿಡಿದು ಬಟನ್ ಆನ್ ಮಾಡಿ ಆಫ್ ಮಾಡಿ, ಅದರಿಂದ ಹೋಗೈತಿ. ಮತ್ತು ಯಾವಾಗ ಬರುತ್ತೋ ಗೊತ್ತಿಲ್ಲ. ನಾನು ಸಂಜೆಯವ್ರು ಮಾತಾಡಿದೆ ನಾನು, ಹಿಂಗೆ ಆಗಿದೆ ಅಂತೇಳಿ. ಅವರು ಹೇಳಿದ್ದಾರೆ, ಇಲ್ಲ ಸರ್ ಅದು ಒಂದು ಸಲ ಪೂರ ಚೆಕ್ ಮಾಡೋದು ಅಂತ ಹೇಳಿದ್ದಾರೆ. ಈಗ ಪ್ರೆಸೆಂಟ್ ಪ್ರಾಬ್ಲಮ್ ಏನಂದ್ರೆ ಸ್ವಲ್ಪ ಇಲ್ಲಿ ಏನೋ ಸೌಂಡ್ ಬರುತ್ತೆ ನನಗೆ, ಏನೋ ಒಂದು ನಟ್ ಲೂಸ್ ಆಗಿದ್ದು. ಹಾಂ, ಒಟ್ಟು ಫ್ರಂಟ್ ಒಂದು ಕೊಡ್ರ ಅಂತ ಸೌಂಡ್ ಬರುತ್ತೆ, ಏನೋ ಒಂದು ಸ್ಕ್ರೂ ಆಗ್ತಿರುತ್ತೆ. ಹಾಂ, ಚೆಕ್ ಇಂಜಿನ್ ಲೈಟ್ ಅಲ್ಲ, ಚೆಕ್ ಇಂಜಿನ್ ಲೈಟ್ ಈಗ ಪ್ರೆಸೆಂಟ್ ಹಂಗಾರೆ ಇಲ್ಲ ರೀ, ಬರ್ತಾ ಇಲ್ಲ ಈಗ. ಅದು ಒಂದು ಪ್ರಾಬ್ಲಮ್ ಬಿಟ್ಟರೆ ಮತ್ತೇನೂ ಇಲ್ಲ. ಹಾಂ, ನಂಬರ್ ಪ್ಲೇಟ್ ಒಂದು ಹಾಕಬೇಕು, ಅದ್ರ ಫ್ರೇಮ್ ಇದೆ, ಕೊಡ್ತೀನಿ. ನಾನು ಸರ್ವಿಸ್ ಸ್ಟೇಷನ್ ಬಂದೆ. ನಾನು ಒಳಗೆ ಬಿಡ್ತಾರಾ ಇಲ್ಲ ಅಂತ ಅನ್ಕೊಂಡಿದ್ದೆ, ನಾನು ಪರಿಚಯದಿರಲ್ಲ. ಸೊ ಒಳಗೆ ಬಿಟ್ಟರೆ ಯಾರನ್ನೂ ಬಿಡೋಂಗಿಲ್ಲ ಒಳಗಡೆ, ಯಾಕಪ್ಪ ಅಂತಂದರೆ ರೆಸ್ಟ್ರಿಕ್ಟೆಡ್ ಏರಿಯಾ ಅಂತೇಳಿ ಬೋರ್ಡ್ ಹಾಕ್ಯಾರ. ಆ್ಯಂಡ್ ನಾನು ಪರಿಚಯ ಇದ್ನಲ್ಲ, ಹಾಗಾಗಿ ಒಳಗೆ ಬಿಟ್ಟರೆ ಫಸ್ಟ್ ಆ ಏರ್ ಫಿಲ್ಟ್ರ್ ಕ್ಲೀನ್ ಮಾಡತ್ತಾರ ನನ್ನ ಬೈಕ್ದು. ಫಸ್ಟ್ ಸರ್ವಿಸ್ ನನ್ನ ಬೈಕ್ದು. ಸೊ ವಿಡಿಯೋ ಮಾಡೋಕ್ಕಾಗತ್ತಾಗಿಲ್ಲ ಅಂತ ಅನ್ಕೊಳತ್ತಿದ್ದೆ. ನೋಡಾತಿರ್ಬೇಕು ಈಗ ಫಸ್ಟ್ ಎಲ್ಲ ಏರ್ ಫಿಲ್ಟ್ರ್ ಎಲ್ಲ ಏರ್ ಹೊಡೆದು ಕ್ಲೀನ್ ಮಾಡಿ ಹಾಕತ್ತಾರ. ಏನು ಅರೌಂಡ್ ಒಂದು 300 ಕಿಲೋಮೀಟ್ರ್ ಆಗೈತೆ ಅಷ್ಟೇ, ಮತ್ತೇನು ಭಾಳ ಇಲ್ಲ. ಸೊ ಎಲ್ಲಿನ ಜಾಸ್ತಿ ಅಡ್ಡಾಡಿಲ್ಲ, ಹಾಗಾಗಿ ಏರ್ ಫಿಲ್ಟ್ರ್ ಅಷ್ಟೇನು ಹೊಲಸಾಗಿದ್ದಿಲ್ಲ. ಅದಾದಮೇಲೆ ಎಲ್ಲೆಲ್ಲಿ ಗ್ರೀಸಿಂಗ್ ಮಾಡಬೇಕಲ್ಲ ಅಲ್ಲೆಲ್ಲ ಗ್ರೀಸಿಂಗ್ ಮಾಡ್ತಾರೆ. ಕ್ಲಚ್ ಆಯ್ತು, ಆ್ಯಂಡ್ ಫ್ರಂಟ್ ಬ್ರೇಕ್ ಆಯ್ತು, ಆ್ಯಂಡ್ ಸೀಟ್ಸ್ ಬಿಲೋ ಆಯ್ತು, ಅದೆಲ್ಲ ಗ್ರೀಸಿಂಗ್ ಮಾಡಿ ಅದಾದಮೇಲೆ ಆಯಿಲ್ನ ಚೇಂಜ್ ಮಾಡ್ಬೇಕಂತೇಳಿ ಆಯಿಲ್ನ ಈಗ ತೆಗಿಯತ್ತಾರ. ಆಯಿಲೆಲ್ಲ ಡ್ರೈ ಮಾಡಬೇಕು, ಫುಲ್ ಆಯಿಲೆಲ್ಲ ಖಾಲಿ ಮಾಡಿದಾದ್ಮೇಲೆ ಅದು ಫುಲ್ ಖಾಲಿ ಆದಮೇಲೆ ಹೊಸ ಆಯಿಲ್ ಹಾಕ್ಬೇಕು. ಅಷ್ಟರೊಳಗೆ ಏನು ಮಾಡತ್ತಿದ್ರಪ್ಪ ಅಂತಂದ್ರೆ ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿದ್ರೆ
ಸೊ ನಾ ಎಲ್ಲನೂ ನೋಡಾತಿದ್ದೆ, ಎಲ್ಲ ವೀಡಿಯೋ ಮಾಡ್ಕೊಳತ್ತಿದ್ದೆ. ಅದಾದಮೇಲೆ ನೆಕ್ಸ್ಟ್ ಚೈನ್ ಕ್ಲೀನಿಂಗ್ ಮಾಡತ್ತಾರ ನೋಡಿರಿ. ಚೈನ್ ಕ್ಲೀನಿಂಗ್ ಎಷ್ಟು ಚಂದ ಮಾಡತ್ತಾರ. ನಾವು ಬೈಕ್ ಸ್ಟಾರ್ಟ್ ಮಾಡಿ ಚೈನ್ ಕ್ಲೀನ್ ಮಾಡ್ತೀವಿ. ಸೊ ಅದು ಡೇಂಜರ್ ಅದು ಹಂಗೆ ಮಾಡೋದು. ಯಾಕಪ್ಪ ಅಂತಂದ್ರೆ ಬಳ್ಳಿಗಳ ಸಿಕ್ಕೊಳೋಂಥ ಚಾನ್ಸಸ್ ಇರುತ್ತೆ. ಸೊ ಅವರು ಡಬಲ್ ಸ್ಟ್ಯಾಂಡ್ ಹಾಕಿ ತಿರುಗಿಸ್ಕೊಂತ ಚೈನ್ ಕ್ಲೀನ್ ಮಾಡಿದರೆ, ಚೈನ್ ಕ್ಲೀನ್ ಮಾಡಿ ಈ ಚೈನ್ ಸ್ವಲ್ಪ ಲೂಸ್ ಇತ್ತು, ಹಾಗಾಗಿ ಟೈಟ್ ಮಾಡತ್ತಾರ ನೋಡತ್ತಿರ್ಬೇಕು. ಅವಾಗ ನೀವು ಚೈನ್ ಕ್ಲೀನ್ ಮಾಡಿ ಲೂಬ್ ಮಾಡ್ಕೊತ ಇದ್ರು ಅಂದ್ರೆ ಜಲ್ದಿ ಚೈನ್ ಲೂಸ್ ಆಗಂಗಿಲ್ಲ. ಇಲ್ಲಪ್ಪ ಅಂತಂದ್ರೆ ಜಲ್ದಿ ಲೂಸ್ ಆಗುತ್ತೆ ಮತ್ತು ಚೈನ್ ಸ್ಪ್ರಾಕೆಟ್ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆಯಿಲ್ ಬಿಡತ್ತಾರ. ಎಲ್ಲೆಲ್ಲಪ್ಪ ಅಂತಂದ್ರೆ ಈ ನಮ್ಮ ಬ್ರೇಕ್ ಪ್ಯಾಡಲ್ಸ್ ಇರ್ಬೋದು ಆ್ಯಂಡ್ ನೆಕ್ಸ್ಟು ಸ್ಟ್ಯಾಂಡ್ ಇರ್ಬೋದು, ಅವಕ್ಕೆಲ್ಲ ಸ್ವಲ್ಪ ಆಯಿಲ್ ಬಿಟ್ಟು ನೆಕ್ಸ್ಟ್ ಈಗ ಆಯಿಲ್ ಫುಲ್ ಡ್ರೈ ಮಾಡಿ ರಾಯಲ್ ಎನ್ಫೀಲ್ಡ್ ಕಂಪ್ನಿಯವ್ರದ್ದು ಎಂಜಿನ್ ಆಯಿಲ್ ಐತಿ, ಅದು ಎಂಜಿನ್ ಆಯಿಲ್ ಯೂಸ್ ಮಾಡ್ತಾರೆ ಅವರು. ಸೊ ಅದನ್ನು ಹಾಕತ್ತಾರೆ. ಇದು ಆದಮೇಲೆ ಏನಪ್ಪ ಅಂತಂದ್ರೆ ಸೀದಾ ನಾವು ನಂಬರ್ ಪ್ಲೇಟನ್ನು ಫಿಟ್ ಮಾಡಿಸಿದೆ ನಾನು. ಹಾಂ ಸ್ವಲ್ಪ ಹಿಂಗಾಗತ್ತಲ್ಲ, ಸ್ವಲ್ಪ ಒಳಗಡೆ ಸಪೋರ್ಟ್ ಕೊಡಿ ಏನಾದರೂ ಒಳಗಡೆ ಇಟ್ಟು ಮೇಲೆ. ನಾಳೆ ಆದರೆ ನಾಳೆ ಬರ್ತೀನಿ ಬ್ರದರ್. ಚೈನ್ ಇದಾಗಿದೆ, ಸ್ಟ್ಯಾಂಡ್ ಇದೆ. ಥ್ಯಾಂಕ್ ಯು ಸೋ ಮಚ್. ಬರ್ತೇನೆ, ನಾಳೆ ಬರ್ತೇನೆ. ಓಕೆ, ಫಸ್ಟ್ ಸರ್ವಿಸ್ ಅರ್ಧ ಕಂಪ್ಲೀಟ್ ಆಯ್ತು. ಅರ್ಧ ಯಾಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಅಡಿಷ್ನಲ್ ಎಕ್ಸಸರೀಸ್ನ ಹಾಕ್ಸಾತಿದ್ನಲ್ಲ, ಅದ್ರ ಸಂಬಂಧ ಸ್ವಲ್ಪ ಲೇಟ್ ಆಯ್ತು. ಸೊ ವಾಷಿಂಗ್ ಒಂದು ಉಳಿತು, ವಾಷಿಂಗ್ ಚೈನ್ ಲೂಬ್ ಒಂದು ಉಳಿತು. ಚೈನ್ ಕ್ಲೀನ್ ಅದೆಲ್ಲ ಮಾಡಿದ್ದಾರೆ. ಇನ್ನೊಂದು ಸಲ ಚೈನ್ ಕ್ಲೀನ್ ಮಾಡಿಸಿ ಚೈನ್ ಲೂಬ್ ಮಾಡಿಸ್ಬೇಕು. ಅದಕ್ಕಿಂತ ಬಿಫೋರ್ ವಾಷಿಂಗ್ ಒಂದು ಮಾಡಿಸ್ಬೇಕು. ಮತ್ತು ಏನು ಇಂಪಾರ್ಟೆಂಟ್ ಥಿಂಗಪ್ಪ ಅಂತಂದ್ರೆ ಗ್ರಿಪ್ ಹಾಕ್ಸಿದ್ರೆ ನಂಗೆ ಭಾರಿ ಖುಷಿ ಆಯ್ತು. ಮತ್ತು ಗ್ರಿಪ್ ಹಾಕ್ಸಿದ್ದು ಡೌನ್ ಮಾಡಿದ್ದೆ. ಇದೇನಾಗಿತ್ತಪ್ಪ ಒಂದು ಸ್ವಲ್ಪ ಅಪ್ಪಾಗಿತ್ತಲ್ಲ ಕೈ, ನನಗೆ ಹಿಂಗೆ ಮಾಡಿ ಸ್ವಲ್ಪ ಕೈ ನೋವು ಆಗ್ತಿತ್ತು. ಇನ್ನೂ ಸರ್ವಿಸ್ ಕಂಪ್ಲೀಟ್ ಆಗಿಲ್ಲ. ಸೊ ಇನ್ನು ನಾಳೆ ನೋಡ್ತೀನಿ, ನಾಳೆ ಟೈಮ್ ಸಿಕ್ಕರೆ ನಾಳೆ ವಾಷಿಂಗ್ ಅದು ಮಾಡಿಸಿ ನಿಮಗೆ ಸರ್ವಿಸಿಂಗ್ ಕಾಸ್ಟ್ ಎಷ್ಟಾಯಿತು, ಫಸ್ಟ್ ಸರ್ವಿಸಿಂಗ್ ಕಾಸ್ಟ್ ಎಷ್ಟಾಯಿತು ಅಂತ ಹೇಳ್ತೀನಿ. ಆ್ಯಂಡ್ ಸೊ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ.